ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸೀಮಾ ರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಎಸ್, ನನ್ನ ಹಾಕಿರೋ ಔಟ್ಫಿಟ್ನ ತೋರಿಸ್ಬಿಡ್ತೀನಿ. 1 ಸೆಕೆಂಡ್. ಇಲ್ಲಿ ಇಡಕ್ಕೆ ಜಾಗ ಎಲ್ಲ ಕೆಳಗಡೆ ಇಡ್ತೀನಿ. ದಿಸ್ ಈಸ್ ಮೈ ಔಟ್ಫಿಟ್. ಆಕ್ಚುಲಿ ಇದು ನಾನು ಹೊರಗಡೆ ಹಾಕುವಂತ ಒಂದು ಟಾಪ್. ಈ ಟಾಪ್ನ ಯಾವ ಥರ ಒಂದು ಚೆನ್ನಾಗಿರೋ ಜಾಗದಲ್ಲಿ ಇಡ್ತೀನಿ. ವೇಟ್, ಕಾಣ್ತಿದ್ದಲ್ಲ? ಎಸ್, ಇದು ಆ್ಯಕ್ಚುಲಿ ಹೊಸ ಟಾಪು. ಇದನ್ನ ನಾನು ಮ್ಯಾಕ್ಸ್ ಅಂದರೆ ಒಂದು ತಗೊಂಡು 2 years ಆಗಿದೆ. ಬಟ್ ಇದನ್ನ ಹಾಕ್ತಾ ಇರೋದು ನಾನು 2 or 3 times ಏನೋ. ಇದು ಸೇರಿದ್ರೆ ಒಂದು 4th time ಏನೋ. ಇದೇ ಎಕ್ಸಾಕ್ಟ್ ಟಾಪ್ನ ನಾನು ಒಂದು ಟೈಮ್ 1 year ಬ್ಯಾಕ್ ಮೂವಿಗೇನೋ ಹಾಕೊಂಡು ಹೋಗಿದ್ದೀನಿ. ಆ ಒಂದು ಎಕ್ಸಾಕ್ಟ್ ಫೋಟೋನ ನಾನು ಇಲ್ಲಿಗೆ ಹಾಕಿರ್ತೀನಿ ನೋಡಿ. ಸೇಮ್ ಟು ಸೇಮ್ ಇದು ಅದು. ಇವಾಗ ನಾವು ಬಿಸಿನೀರು ಕುಡಿಬೇಕು. ಬಿಸಿನೀರು ಹಾಕೊಳ್ಳೋಣ. ಇವಾಗ ಎಲ್ಲೋ ಇಟ್ಟಿ ಮೂಲೆಯಿಂದ ತೆಗ್ದಿರಂಗಿದೆ, ಸೊ ಅದಕ್ಕೆ ಸುಕ್ಕಾಗಿದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಡಿಸೈನ್ ಇರಬಾರ್ದಾಗಿತ್ತು. ಡಿಸೈನ್ ಹಿಂಗೆ ಬಂದ್ಬಿಟ್ಟು ಏನೋ ಒಂಥರ ಇಲ್ಲೇ ಇಷ್ಟ ಅಗ್ಲನೇ ಸುಕ್ ನಿಂತಂಗೆ ಕಾಣತ್ತದು. ಖುಷಿ ವಿಷಯಗಳೇನು ಅಂತಂದ್ರೆ, ಈ ಥರ ಯಾವಾಗಲೂ ಆಗ್ತಿದ್ದಿದ್ದು ಬಟ್ಟೆ ಇವಾಗ ಆಗ್ತಾಗ ಫುಲ್ ಲೂಸ್ ಅನ್ನೋ ಥರ ಫೀಲ್ ಎಲ್ಲ ಕೊಟ್ಟಾಗ ಖುಷಿ, ಏನೋ ಒಂಥರ ಖುಷಿ ಆಗುತ್ತೆ. ವಾವೇ ಸಖತ್ತಾಗಿ ಕಾಣ್ತಿದ್ದೀನಿ ಅಲ್ವಾ, ಕ್ಯೂಟಿ ಅಂತ ನನಗೆ ನಾನೇ ಇಷ್ಟ ಆಗ್ತೀನಿ ಅವಾಗ. ಈಗ ಬಿಸಿನೀರು ಕುಡಿಯುವ. ಎಷ್ಟು ಕ್ಯೂಟ್ ಅಲ್ಲ ನಾನು. ಓಕೆ, ನಾವು ಹೋಗಿ ಬಿಸಿನೀರು ಕುಡಿಯುವ. ಅದಕ್ಕಿಂತ ಮುಂಚೆ ನಾನು ಬೆಡ್ ಸ್ಪ್ರೆಡ್ನ ನಿನ್ನೆ ಒಗ್ದಿದ್ದೆ. ಸೊ ಅದನ್ನು ಈಗ ನಾವು ತೆಗೆದು ಬಿಡೋಣ. ವೀಕ್ಲಿ ಒನ್ಸ್ ಆದ್ರೂ ನೀವು ನಿಮ್ಮ ಬೆಡ್ಶೀಟ್ ಆಗಿರಲಿ, ಪಿಲ್ಲೋ ಕವರ್ ಆಗಿರಲಿ, ಇವನ್ನೆಲ್ಲ ವಾಶ್ ಮಾಡಿ. ಇಲ್ಲ ಅಂತಂದರೆ ಗೊತ್ತಲ್ಲ, ಸ್ಕಿನ್ ಪ್ರಾಬ್ಲಮ್ಸ್ ಜಾಸ್ತಿ ಬರೋದೇ ನಮ್ಮ ಪಿಲ್ಲೋ ಕವರಿಂದ ಆ್ಯಂಡ್ ಬೆಡ್ ಸ್ಪ್ರೆಡ್ಡಿಂದ. ಆ್ಯಂಡ್ ನಂದು ಕೆಳಗಡೆ ಇರೋದ್ರಿಂದ ಬೆಡ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನಾನು ಅದ್ರ ಮೇಲೆ ತುಳ್ಕೊಂಡೆಲ್ಲ ಓಡಾಡ್ಬಿಟ್ಟಿರ್ತೀನಿ. ಸೊ ಹಾಗಾಗಿ ಜಾಸ್ತಿ 1 ವೀಕು ಕೂಡ ಇಟ್ಕೊಳಕ್ಕಾಗಲ್ಲ. 3 days once ನಾನು ವಾಶ್ ಮಾಡ್ತಾನೆ ಇರಬೇಕಾಗುತ್ತೆ. ಸೊ ನೀವಾದರೂ ಅಷ್ಟೇ, ಸ್ಕಿನ್ನು ಫಸ್ಟು ಕ್ಲಿಯರ್ ಆಗಬೇಕು, ಪಿಂಪಲ್ಸ್ ಎಲ್ಲ ಹೋಗಬೇಕು ಅಂತಂದಾಗ ಕೂದಲನ್ನ ಲೈಟಾಗಿ ಜಡೆ ಅಂಡ್ ಮಲ್ಕೊಳ್ಳಿ. ಅದೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಆ್ಯಂಡ್ ಪಿಲ್ಲೋ ಕವರ್ನ ನೀವು ಜಾಸ್ತಿ ಗಲೀಜು ಮಾಡ್ತೀರಾ, ಜಾಸ್ತಿ ಅದರಲ್ಲೇ ಇರ್ತೀರಾ ಅಂತಂದಾಗ ವೀಕ್ಲಿಗೆ 2 times ಹೋಗಿರಿ. ಇಲ್ಲ ಅಂತಂದರೆ ವೀಕ್ಲಿ ಒನ್ಸ್ ಆದರೂ ಕಂಪಲ್ಸರಿ ನೀವು ಹೋಗಲೇಬೇಕು. ಇಲ್ಲ ಅಂತಂದರೆ ನಿಮ್ಮ ಸ್ಕಿನ್ ಕ್ಲಿಯರ್ ಆಗಲ್ಲ. ಮೇನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೆ ಆ ಪಿಲ್ಲೋ ಕವರಿಂದ. ಆ್ಯಕ್ಚುಲಿ ಇವಾಗ ಬಿಸಿನೀರು ಕುಡಿಯೋಣ. ಹೇಳ್ಬೇಕು ಅಂತಂದರೆ ಗುಡ್ ಹ್ಯಾಬಿಟ್ಸ್ ಇದೆ ಅಲ್ಲ, ದಟ್ ಈಸ್ ಆಲ್ವೇಸ್ ಗುಡ್. ಅದು ಸೂರ್ಯ ಎಳೆ ಬಿಸಿಲಲ್ಲಿದ್ದಾನೆ. ಅವನು ಫುಲ್ ಬಂದು ನನಗೆ ರಪ್ಪ ಅಂತ ಹೊಡಿಯೋಕ್ಕಿಂತ ಮುಂಚೆ ನಾನೇ ಬೇಗ ವರ್ಕೌಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಬಿಸಿನೀರು ಕುಡ್ಕೊಳ್ಳೋಣ ಬನ್ನಿ. ಎಸ್, ಇವಾಗ ನಾವು ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವಾಗ ಬಂದು ನಂದು ಶೋಲ್ಡರ್ ಮತ್ತು ಲ್ಯಾಟ್ಸ್ ವರ್ಕೌಟ್ ಇದೆ. ಸೊ ಶೋಲ್ಡರ್ ಮತ್ತು ಲ್ಯಾಟ್ಸ್ ವರ್ಕೌಟ್ ಮಾಡೋದಕ್ಕಿಂತ ಅವತ್ತು ಹೇಳ್ದಂಗೆ ಅಪ್ಪರ್ ಬಾಡಿ ಇದ್ದಾಗ ಆಲ್ಮೋಸ್ಟ್ ಟವಲ್ನ ಯೂಸ್ ಮಾಡಿ. ಬಿಕಾಸ್ ಅದು ಎಲ್ಲ ಮಸಲ್ಸ್ನು ಆ್ಯಕ್ಟಿವ್ ಮಾಡುತ್ತೆ. ನನಗೆ ಫೀಲ್ ಆಗುತ್ತೆ ಪ್ರತಿ ಸಲ ನಾನು ಏನಾದರೂ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಎಲ್ಲ ಮಸಲ್ಸು ಓಕೆ ಆ್ಯಕ್ಟಿವ್ ಆಗಿದೆ. ನೆಕ್ಸ್ಟ್ ನಾನೆಲ್ಲನೂ ಲೈಕ್ ಎಲ್ಲ ಹೆವಿ ಡಂಬಲ್ಸ್ನ ಎತ್ಬೋದು ಅಂತ ಹೇಳ್ತೀನಿ. ಅಂದರೆ ಒಂದೊಂದು ಸತಿ ಎದೆ ಮೇಲೆ ಹಾಕೊಳ್ಳೋಷ್ಟು ಹೆವಿ ಅಲ್ಲ, ಲೈಟಾಗಿ ಎಲ್ಲ ಸ್ಟಾರ್ಟ್ ಮಾಡ್ಬೋದು ಸ್ಟೆಪ್ ಬೈ ಸ್ಟೆಪ್ ಅನ್ನೋ ಥರ ಫೀಲ್ ಕೊಡುತ್ತೆ. ಆ್ಯಂಡ್ ಇವತ್ತು ಆ್ಯಪ್ಸಿಗೂ ಕೂಡ ಇದೆ. ನಿಮಗೆ ಗೊತ್ತಿರೋ ಹಾಗೆ ನಾನು ಡೈಲಿ ಇವಾಗ ಆ್ಯಪ್ಸಿಗೆ ಮಾಡ್ತಾಯಿದ್ದೀನಿ, ಯಾವುದೇ ವರ್ಕೌಟ್ ಮಾಡಿದ್ರು. ಇವಾಗ ನಾವು ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವಾರ್ಮಪ್ಪಿಂದ ಸ್ಟಾರ್ಟ್ ಮಾಡೋಣ. ವರ್ಕೌಟ್ ಮೆನ್ಷನ್ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಇಷ್ಟು ಶೋಲ್ಡರಿಂದ ಸ್ಟಾರ್ಟ್ ಮತ್ತೆ ಲೆಗ್ಸ್.
join us as ವೆಯ್ಟ್ ಗೇನ್ ಮಾಡೋದು ಅಂದ್ಕೊಂಡಷ್ಟು ಸುಲಭ ಅಲ್ಲ ಅಂತ ನನಗೆ ಇವತ್ತು ಗೊತ್ತಾಗ್ತಾ ಇದೆ. ಅದೇ 1 year ಬ್ಯಾಕ್ ಹಾಕೊಂಡಿದ್ದ ಫೋಟೋ ತೋರಿಸ್ದೆ ಅಲ್ಲ, ಅದು ಬಂದು ಅನ್ಹೆಲ್ದಿ ಫುಡ್ ತಿಂದು ಆ ಒಂದು ಲೈಫ್ ಸ್ಟೈಲಲ್ಲಿ ಇದ್ದು ಆಗಿದ್ದ ಗೇನ್. ನಾನು ಯಾವಾಗಲೂ ಅನ್ಕೋತಿದ್ದೆ ಗೇನ್ ಆಗೋದು ಈಸಿ, ಲಾಸ್ ಆಗೋದು ಕಷ್ಟ ಅಂತ. ಬಟ್ ಲಾಸ್ ಆಗೋದು ಆಗಿದ್ದೀನಿ. ಬಟ್ ಗೇನ್ ಆಗೋಕ್ಕೆ ನಾನು 1 month ವರ್ಕೌಟ್ ಮಾಡ್ತಾ ಇದ್ದೀನಿ. ನಾನು ಇಷ್ಟು ಇಂಕ್ರೂ ಗೇನ್ ಆಗಿಲ್ಲ. ಯಾಕೆ ಅಂತಂದರೆ ನಾನು ತಿಂತಿರೋ ಫುಡ್ ನಾನು ಮಾಡ್ತಿರೋ ವರ್ಕೌಟಿಗೆ ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಸೊ ನಾನು ಏನು ಫುಡ್ ತಿಂತಿದ್ದೀನಿ ಅದನ್ನು ನಾನು 2 ಪಟ್ಟಷ್ಟು ತಿನ್ನಬೇಕು, ಪ್ರೋಟೀನ್ನ ಜಾಸ್ತಿ ಸೇರಿಸ್ಬೇಕು. ನನಗೆ ಕುಕ್ ಮಾಡ್ಕೊಳ್ಳೋಕ್ಕೆ ಕಷ್ಟ. ಇದನ್ನೆಲ್ಲ ಹೆಂಗೆ ಮಾಡಲಿ? 3 ಹೊತ್ತು ಏನು ತಿಂತಿದ್ದೀನಿ 6 ಹೊತ್ತು ತಿನ್ನಬೇಕು. ಬೆಳಿಗ್ಗೆ ನಾನು ಏನು ಓಟ್ಸ್ ತಿಂತೀನೋ 12 ಗಂಟೆ 11ವರೆಗೆ ಇನ್ನೇನಾದರೂ ಒಂದಷ್ಟು ವೆಜಿಟೇಬಲ್ಸು ಅಥವಾ ಒಂದಷ್ಟು ಪ್ರೋಟೀನ್ ಫುಡ್ಡು, ಕಾಳುಗಳು ಅಥವಾ ಎಗ್ಗೋ ಏನಾದ್ರು ತಿನ್ನಬೇಕು. ಮತ್ತೆ ಮಧ್ಯಾಹ್ನ ರೈಸು, ಮೊಟ್ಟೆ, ಸಾರು, ಮೊಸರು ಇವೆಲ್ಲ ತಿನ್ನಬೇಕು. ಮತ್ತೆ ಒಂದು 5:30 6 ಗಂಟೆ ಆಗ್ತಿದ್ದಂಗೆ ಮತ್ತೆ ಏನಾದ್ರು ಪ್ರೋಟೀನ್ ಫುಡ್ ತಿನ್ನಬೇಕು. ಮತ್ತೆ ನೈಟ್ ಬಂದಿದ ತಕ್ಷಣ ಮತ್ತೆ ಮನೇಲಿ ಏನಾದ್ರು ತಿನ್ನಬೇಕು. ಈ ಥರ ರೊಟೀನ್ ಮಾಡಿಕೊಂಡ್ರೆ ನಾನು ಗೇನು ಆಗ್ತೀನಿ ಆ್ಯಂಡ್ ಮಸಲ್ಸ್ ಕೂಡ ಗೇನ್ ಆಗುತ್ತೆ. ಬಟ್ ಇಲ್ಲಿ ಏನಾಗ್ತಿದೆ ಅಂತಂದರೆ ನನಗೆ ಅಡುಗೆ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ನಾನು ಏನು ಮಾಡ್ಕೋತಿದ್ದೀನಿ ಅದು ನಾನು ಮಾಡ್ತಿರೋ ವರ್ಕೌಟಿಗೆ ಸಾಲ್ತಾ ಇಲ್ಲ, ಪ್ರೋಟೀನು ಸಾಲ್ತಾ ಇಲ್ಲ, ಅದೇನು ಎನರ್ಜಿನೂ ಸಿಗ್ತಾ ಇಲ್ಲ ಅನ್ನೋ ಥರ. ಏನು ಮಾಡೋದು ಗೊತ್ತಾಗ್ತಿಲ್ಲ. ನಂಗೆ ಯಾರಾದರೂ ಒಬ್ರು ಶೆಫ್ ಬೇಕು. ನಂಗೆ ಒಂದೊತ್ತಾದರೂ ಅಡುಗೆ ಮಾಡಿಕೊಡ್ಬೇಕು. ನಂಗೆ ಆಗಲ್ಲ. ಇವತ್ತು ಸಖತ್ ವರ್ಕೌಟ್ ಮಾಡಿದ್ದೀನಿ ಆ್ಯಪ್ಸಿಗೆ. ಅಷ್ಟು ಅಡುಗೆ ಮಾಡಬೇಕು ಅಂತಂದರೆ ನಾನು ಅಂದ್ಕೊಂಡ್ರೂ ಮಾಡೋಕ್ಕಾಗಲ್ಲ. ನೀವು ಏನು ಬೇಕಾದ್ರೂ ಅಂದ್ಕೊಳ್ಳಿ, ನಾನು ಯಾವ ವಿಷಯದಲ್ಲಿ ತುಂಬ ಸೋಂಬೇರಿ ಅಂದರೆ ಅಡುಗೆ ಮಾಡೋದ್ರಲ್ಲಿ. ನನಗೆ ಹಿಂಗನೋಷಲ್ ಆಗ್ಬಿಡು ಅಂತ ಅಡುಗೆ ಮಾತ್ರ ಮಾಡೋಕ್ಕಾಗೋದು. ನಂಗೆ ಇಡ್ಲಿ ತಿನ್ನಬೇಕು, ಉಪ್ಪಿಟ್ಟು ತಿನ್ನಬೇಕು, ಆಮೇಲೆ ದೋಸೆ ತಿನ್ನಬೇಕು, ಚಪಾತಿ ತಿನ್ನಬೇಕು, ಇವೆಲ್ಲ ತಿನ್ನಬೇಕು ಅಂತ ಅನ್ಸುತ್ತೆ. ಆದರೆ ನನಗೆ ಮಾಡ್ಕೊಳಕ್ಕಾಗಲ್ಲ. ನಂಗೆ ಯಾರೋ ಶೆಫ್ ಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಹಿಂಗೆ ಇದ್ರೆ ನಾನು ಗೇನ್ ಆಗಲ್ಲ. ಇನ್ನು 2 ತಿಂಗಳಲ್ಲಿ ನಾನು ಗೇನ್ ಆಗಬೇಕು ಅಂದರೆ ದನ ತಿಂದಂಗೆ ತಿನ್ನಬೇಕು. ಅನ್ಹೆಲ್ದಿ ಗೇನ್ ಏನು ಆಗ್ಬಿಡ್ಬೋದು ಹೊರಗಡೆ ಡೈಲಿ ತಿನ್ಕೊಂಡು, ಎಣ್ಣೆ ಐಟಮ್ಸ್ ತಿನ್ಕೊಂಡು, ಅದು ಇದು ತಿನ್ಕೊಂಡು. ಬಟ್ ಹೆಲ್ದಿಯಾಗಿ ಗೇನ್ ಆಗೋದು ಎಷ್ಟು ಕಷ್ಟ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ. ಇವತ್ತು ನನಗೆ ಎಗ್ ಸಿಕ್ಕಿಲ್ಲ, ಮಾಮೂಲಿ ವೆಜಿಟೇಬಲ್ಸ್ ತಂದಿದ್ದೀನಿ ಅಷ್ಟೇ. ಸೊ ಇವಾಗ ಮಧ್ಯಾಹ್ನಕ್ಕೆ ರೈಸ್ ಮಾಡಬೇಕು, ಮಾಮೂಲಿ ಡ್ರೈ ಫ್ರೂಟ್ ಶೇಕ್ ಆ್ಯಂಡ್ ಬೀಟ್ರೂಟ್ ಶೇಕ್ ಮಾಡಬೇಕು. ನಂಗೆ ರೆಸ್ಟ್ ಬೇಕು ಅಂತ ಅನ್ನಿಸ್ತಿದೆ. ಬೀಟ್ರೂಟ್ ಶೇಕ್ ಮತ್ತು ಡ್ರೈ ಫ್ರೂಟ್ ಶೇಕ್ ಮಾಡೋಣ ಬನ್ನಿ. ಡ್ರೈ ಫ್ರೂಟ್ ಶೇಕ್ ಅಂದ್ಕೊಂಡಷ್ಟು ದೇವ್ರಣೆಗೂ ಸುಲಭ ಇಲ್ಲ ಗೇನ್ ಆಗೋದು. ನಾನು ಅಂದ್ಕೊಂಡಿದ್ದೆ ಮೇ ಬಿ ನಾನು ತಿಂತಿರೋ ಫುಡ್ಡಲ್ಲಿ, ನಾನು ಮಾಡ್ತಿರೋ ವರ್ಕೌಟಲ್ಲಿ ಗೇನ್ ಆಗ್ಬೋದು ಅಂತ. ಬಟ್ ಇವಾಗ ಗೊತ್ತಾಗ್ತಿದೆ ಇಟ್ಸ್ ಇಂಪಾಸಿಬಲ್ ಥಿಂಗ್. ಸೊ ನಾನು ಈ ಫೆಬ್ಬಿಂದ ಎಷ್ಟು ತಿನ್ನಬೇಕು ಅಂದರೆ, ಇವಾಗ ಏನು ತಿಂತಾಯಿದ್ದೀನಿ 2.5 ಪಟ್ಟಷ್ಟು ಜಾಸ್ತಿ ತಿನ್ನಬೇಕು. ಅಂದರೆ ನಾನು ಅಷ್ಟು ಅಡುಗೆ ಮಾಡಬೇಕು, ಅಂದರೆ ಅಷ್ಟು ಐಟಮ್ಸ್ ನಾನು ಮನೆಗೆ ತರಬೇಕು, ಅಂದರೆ ಅಷ್ಟು ಪಾತ್ರೆ ನಾನು ತೊಳಿಬೇಕು, ಅಂದರೆ
ಅದಕ್ಕೆ ಅಂತ ನಾನು ಟೈಮ್ ಕೊಡಬೇಕು. ಇಷ್ಟೆಲ್ಲ ನನ್ನ ಕೈಯಲ್ಲಿ ಆಗದಿರೋ ಕೆಲಸ, ಆದರೂ ನಂಗೆ ಬಾಡಿ ಬೇಕು. ತಮಾಷೆ ಮಾತಲ್ಲ. ನೋಡ, ಅದಕ್ಕೇನಾದ್ರು ದಾರಿ ಹುಡ್ಕೋಣ. ನೀವು ಅಂದ್ಕೊಂಡಿರೋಷ್ಟು ಗೇನ್ ಆಗೋದು ಈಸಿ ಅಲ್ಲ, ಹಾಗಂತ ವೆಯ್ಟ್ ಲಾಸ್ ಮಾಡೋದು ಈಸಿ ಅಲ್ಲ. ಕಷ್ಟ ಇದೆ. ಓಕೆ, ನೆಕ್ಸ್ಟ್ ಬೀಟ್ರೂಟ್ ಜ್ಯೂಸ್ ಮಾಡೋಣ. ಟಡಾ, ಬೀಟ್ರೂಟ್ ಜ್ಯೂಸ್. ಈಗ ಅನ್ನಕ್ಕೆ ಇಡ್ತಾ ಇದ್ದೀನಿ. ಇದಕ್ಕೆ ಈಗ ಓಟ್ಸ್ ಹಾಕ್ಬೇಕು. ಓಕೆ, ಈಗ ಅನ್ನ ಮತ್ತೆ ಓಟ್ಸ್ ಬೇಯೋ ಅಷ್ಟರಲ್ಲಿ ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಮತ್ತೆ ನಾನು ಇವಾಗ ಸಿಗ್ತೀನಿ. ಓಕೆ, ಬಾಯ್. ಎಸ್, ನಾನು ಫ್ರೆಶ್ ಆಗಿ ಬಂದೆ. ನಾನು ನಿಮಗೆ ತೋರಿಸ್ತೀನಿ ಇವಾಗ ನಾನು ಎಷ್ಟು ವೆಯ್ಟ್ ಇದ್ದೀನಿ ಅಂತ. 51 ಇದ್ದೀನಿ. ಸೊ ಇವಾಗ ಮ್ಯಾಟ್ರ್ ಏನು ಅಂತಂದರೆ, ನಾನು ಗೇನ್ ಆಗಬೇಕು ಅಂತ 1 ಮಂತ್ ವರ್ಕೌಟ್ ಮಾಡಿದ್ದೀನಿ. ಬಟ್ ನಾನೇನು 51ಅಲ್ಲಿದ್ದೆ, 51ಅಲ್ಲೇ ಇದ್ದೀನಿ, ಇಲ್ಲ 50ಗೆ ಬಂದಿದ್ದೀನಿ. ಸೊ ಅಲ್ಲಿಗೆ ಎಲ್ಲೋ ಮಿಸ್ ಹೊಡಿತಾರೆ. ನಾನು ತಿಂತಾ ಇರೋ ಪ್ರೋಟೀನ್ ಆಗಿರಲಿ, ನಾನು ತಿಂತಾ ಇರೋ ಫುಡ್ ಆಗಿರಲಿ, ನಾನು ಮಾಡ್ತಾ ಇರೋ ವರ್ಕೌಟಿಗೆ ಮ್ಯಾಚ್ ಆಗ್ತಾಯಿಲ್ಲ. ಓಕೆ, ನಾನು ಮ್ಯಾಕ್ಸ್ ಅಂತಂದರೆ ಈ 2 ಮಂತ್ಸಲ್ಲಿ 55 kg ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. 55 ಮೇಲೂ ಇಲ್ಲ, ಕೆಳಗೂ ಇಲ್ಲ. ಸೊ 55 ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರೋಟೀನ್ನ ಜಾಸ್ತಿ ತೊಗೊಳ್ಳೋಣ ಆ್ಯಂಡ್ ಫುಡ್ನು ಜಾಸ್ತಿ ತೊಗೊಳ್ಳೋಣ. ಎಸ್, ಈಗ ನಮ್ಮ ರೈಸ್ ಮುಗ್ದಿದೆ, ನನ್ನ ಓಟ್ಸ್ ಮುಗ್ದಿದೆ, ನನ್ನ ಡ್ರೈ ಫ್ರೂಟ್ ರೆಡಿ ಇದೆ ಆ್ಯಂಡ್ ನನ್ನ ಬೀಟ್ರೂಟ್ ಜ್ಯೂಸ್ ರೆಡಿ ಇದೆ, ಎಲ್ಲನೂ ರೆಡಿ ಇದೆ. ಇವಾಗ ನಾನು ರೆಡಿ ಆಗಿಬಿಟ್ಟು ಕೆಲಸಕ್ಕೆ ಹೋಗೋದಂದೇ ಬಾಕಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಹೋಪ್ ನಿಮಗೂ ಗೊತ್ತಿರಲಿ, ವೆಯ್ಟ್ ಲಾಸ್ ಆಗಿರಲಿ, ವೆಯ್ಟ್ ಗೇನ್ ಆಗಿರಲಿ, ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್. ಅದಕ್ಕೆ ಆದಂಥ ಎಫರ್ಟ್ ಹಾಕಲೇಬೇಕು. ಅಂದ್ಕೊಂಡಿದ ತಕ್ಷಣ ಗೇನ್ ಆಗೋದಾಗಲಿ ಲಾಸ್ ಆಗೋದಾಗಲಿ ನಡೆಯಂಗಿದ್ದಿದ್ರೆ ಎಲ್ಲರೂ ಇಷ್ಟೊತ್ತಿಗೆ ಫುಲ್ ಫಿಗರ್ ಆಗೋಗಿರೋರು. ಎಸ್, ನಾನು ಅಂದ್ಕೊಂಡಂಗೆ ವೆಯ್ಟ್ ಗೇನ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೆ, ಬಟ್ ನೋ, ನಾನು ಎಲ್ಲೋ ಮಿಸ್ಟೇಕ್ ಮಾಡ್ತಾ ಇದ್ದೀನಿ, ಅಂದರೆ ಫುಡ್ಡಲ್ಲಿ. ಸೊ ಫುಡ್ನ ಸ್ವಲ್ಪ ಇನ್ಕ್ರೀಸ್ ಮಾಡೋಣ ಆ್ಯಂಡ್ ಪ್ರೋಟೀನ್ನ ಸ್ವಲ್ಪ ಆ್ಯಡ್ ಮಾಡೋಣ. ಯಾ, ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾಳೆ ಸಿಗುವ. ಬಾಯ್.